ಉದಯಕ್ಕೆ ಶೋಕದಲ್ಲಿ ದೂರ ಪದವಿಗೆ ದರ ಕಷ್ಟ ಒದಗಿತು ಎದರ ಬೇಡಿದ ನಿರ್ದ ಶರೀರ ಸುರಪಾಲ ನಾನೇ ಒಲಿಸಿಕೊಂಡಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೆ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ ಬೆತ್ತರಿದ್ದು ಜನರಿಗೆ ಧನುಜ ಮಗೇಶ ಘನ ಪರಾಕ್ರಮಿ ಶುಂಭನು ಅನುವರದಲ್ಲಿ ಸುರರನು ತೊರೆದುದ ನಾಗವನು ಆಲಿಸುವ ಖಳನು ನಮಗೆ ಬಂದಂತಹ ಬವಣೆಯನ್ನು ಏನೆಂದು ಬಿತ್ತರಿಸಲಮ್ಮ. ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಿ. ಆದರೆ ಈಗ ಘನಪರಾಕ್ರಮಿಗಳಾದಂತಹ ಶುಂಭಾನಿ ಶುಂಭರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಳಿಸಿದ್ದಾರಮ್ಮ. ಪಂಚಮಹಾಪಾತಕಗಳನ್ನೆಸಗುತ್ತಾ ಇದ್ದಾರೆ. ಸೂರ್ಯಚಂದ್ರನ ಸಂಚಾರಕ್ಕೆ ತಡೆಯನ್ನು ಒಡ್ಡಿ ತಾವೇ ಸ್ವತಃ ಸೂರ್ಯಚಂದ್ರರಾಗಿ ನಭದಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿ ಶುಂಭರು. ಅಂತಹ ದುಷ್ಟರನ್ನು ಸಂಹರಿಸಿ ನೀನೇ ನಮ್ಮನ್ನು ಪಡೆಯಬೇಕಮ್ಮ. ಶುಭನಿ ಶುಭನಿದ್ದ ಕಷ್ಟವೇ ಇದು ಅಭಯ ಕರುಣಿಸುತ್ತ ಅಭಯವನ್ನು ನುಡಿದಳು ಕಿರಿದು ಸಮಯದೆ ತರಿದು ದೈತ್ಯರ ನೆರವೆಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆತ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆನು ಹೃದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾಗ ದುಷ್ಟರಾದಂತಹ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ. ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿದ್ದು ಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಧೈರ್ಯವತಿಳುಗೆ ಬಳಿಕ ಶಕ್ತಿರೂಪಿಣಿ ಖಡರ ಬಳಿಗೈದುತ ಗೆಲುವಡದಿನುತ್ತಾಗ ಖಡರ ಬಳಿಗೈದುತ ಗೆಲುವಡ ಸಾಧ್ಯವೆಂದಿನುತ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸಿ ಮೋಗದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಯೋಚಿಸೆ ಎಂದು ಯೋಚಿಸಿ ಮಗಮ್ಮಾಯೇ 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 ಆ
ದುಷ್ಟರನ್ನೆಲ್ಲ ಕೊಂದುಕೊಡುತ್ತೇನೆ ಎನ್ನುವಂತ ಅಭಯ ವಾಕ್ಯವನ್ನು ಸುರಪನಿಗಿತ್ತಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿಯೇ ದುಷ್ಟರ ಬಳಿಗೆ ಹೋಗುವುದಲ್ಲ. ಕಳರನ್ನೆಲ್ಲ ನನ್ನ ಕಡೆಗೆ ಬೆರೆಸಿಕೊಳ್ಳಬೇಕು. ಯಾಕೆಂದರೆ ನನ್ನದಾದಂತಹ ಈ ದಿವ್ಯತೇಜವು ಭವ್ಯತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವಡೆಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿದ್ದಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭ್ಯನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಗೆ ಕಂಡು ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನು ಇರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಡೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬ ವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ. ಆಗ ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೊಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಿಂದಲೇ ಒಂದು ಉಯ್ಯಾಲೆಯನ್ನೇ, ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯೊಂದನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾತನಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಅಗ್ರಣಿಸಿಯು, ನನ್ನ ಗಾಯನವನ್ನು ಆಲಿಸಿಯು, ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕಳವಿಂದ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರದಿಂದ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ. ತಡೆಯಾಕಂತೆ ಏರಿಕೊಳ್ಳುತ್ತಿನ ಕನಕದ ಉಯ್ಯಾಲೆ.